press the bell icon on the YouTube app and never miss another update. ಇಷ್ಟು ಕ್ಲಾಸಲ್ಲಿ ನೀವು ತ್ರಿಕೋನಮಿತಿಯಲ್ಲಿ ಬರೋ ಯಾವುದಾದ್ರು ಅನುಪಾತಗಳು, ಪೂರಕ ಕೋನಗಳು ಇದ್ರ ಬಗ್ಗೆ ಎಲ್ಲ ತಿಳಿತಾ ಹೋದ್ವಿ. ಹಾಗಾದರೆ ಈ ತ್ರಿಕೋನಮಿತಿಯನ್ನು ನಾವು ರಿಯಲ್ ಲೈಫಲ್ಲಿ ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿ ಈ ಪಾಠದಲ್ಲಿ ತಿಳಿತಾ ಹೋಗ್ತೀವಿ. ಸೊ ಈ ಟ್ರಿಗ್ನೋಮೆಟ್ರಿ ಅಥವಾ ತ್ರಿಕೋನಮಿತಿಯನ್ನು ನಾವು ಎಲ್ಲಿ ನಮ್ಮ ರಿಯಲ್ ಲೈಫಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಈ ಬಿಲ್ಡಿಂಗ್ಸ್ಗಳನ್ನು ಕಟ್ಟಡಗಳನ್ನು ಕಟ್ಟುತ್ತಾರೆ. ಈ ಕಟ್ಟಡಗಳ ಹೈಟನ್ನು ಫೈಂಡ್ ಔಟ್ ಮಾಡೋದಕ್ಕೆ ಅಥವಾ ಎತ್ತರವನ್ನು ಫೈಂಡ್ ಔಟ್ ಮಾಡೋದಕ್ಕೆ ಟ್ರಿಗ್ನೋಮೆಟ್ರಿಯನ್ನು ಯೂಸ್ ಮಾಡ್ತಾರೆ. ಅದೇ ರೀತಿ ಮೌಂಟೇನ್ಸ್ಗಳ ಅಥವಾ ಪರ್ವತಗಳ ಹೈಟನ್ನು ಫೈಂಡ್ ಔಟ್ ಮಾಡೋದಕ್ಕೂ ಕೂಡ ಈ ಟ್ರಿಗ್ನೋಮೆಟ್ರಿಯನ್ನು ಯೂಸ್ ಮಾಡ್ತೀವಿ. ಇನ್ನು ಸಾಕಷ್ಟು ಫೀಲ್ಡ್ಸ್ಗಳಲ್ಲಿ ಟ್ರಿಗ್ನೋಮೆಟ್ರಿ ಯೂಸ್ ಮಾಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್, ಈ ಸಮುದ್ರದಲ್ಲಿ ಅಲೆಗಳು ಬರುತ್ತಲ್ವ, ಆ ಅಲೆಗಳ ಎತ್ತರ ಎಷ್ಟು ಅಂತ ಹೇಳಿ ಕಂಡುಹಿಡಿತಾರೆ. ಹಾಗೆ ಈ ಫ್ಲೈಟ್ ಇಂಜಿನಿಯರಿಂಗ್ ಅಂತ ಹೇಳಿ ಒಂದು ಫೀಲ್ಡ್ ಇದೆ. ಅದರರ್ಥ ವಿಮಾನಗಳು ಹಾರಾಡಬೇಕಾದ್ರೆ ಎಷ್ಟು ಸ್ಪೀಡಲ್ಲಿ ಹೋಗಬೇಕು, ಯಾವ ಡೈರೆಕ್ಷನಲ್ಲಿ ಹೋಗಬೇಕು, ಯಾವ ಡೈರೆಕ್ಷನ್ಗೆ ಎಷ್ಟು ಸ್ಪೀಡಲ್ಲಿ ಹೋಗಬೇಕು, ಅದೇ ಥರ ಎಷ್ಟು ಡಿಸ್ಟೆನ್ಸಲ್ಲಿ ಹೋಗಬೇಕು ಅನ್ನೋದನ್ನು ಈ ಟ್ರಿಗ್ನೋಮೆಟ್ರಿಯನ್ನು ಯೂಸ್ ಮಾಡಿಬಿಟ್ಟು ಕಂಡುಹಿಡಿತಾ ಹೋಗ್ತಾರೆ. ಸೊ ಸುಮಾರಷ್ಟು ಫೀಲ್ಡ್ಸ್ಗಳಲ್ಲಿ ಈ ಟ್ರಿಗ್ನೋಮೆಟ್ರಿಯನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಅದ್ರ ಮೇಲ್ಗಡೆ ಈ ಲೆಕ್ಕಗಳನ್ನು ಮಾಡ್ತಾ ಹೋಗ್ತೀವಿ ಈ ಪಾಠದಲ್ಲಿ. ಸೊ ಫಾರ್ ಎಕ್ಸಾಂಪಲ್, ಇಲ್ಲಿ ಯಾರೋ ಒಬ್ಬ ವ್ಯಕ್ತಿ ನಿಂತಿರ್ತಾನೆ. ಇದು ಗ್ರೌಂಡ್ ಲೆವೆಲ್ ಅಂತ ಅಂದ್ಕೊಳ್ಳಿ. ಸೊ ಇಲ್ಲಿ ಒಬ್ಬ ವ್ಯಕ್ತಿ ನಿಂತಿರ್ತಾನೆ. ಇಲ್ಲಿ ಒಂದು ಬಿಲ್ಡಿಂಗೋ ಅಥವಾ ಕಟ್ಟಡನೋ ಏನೋ ಇರುತ್ತೆ. ಇದು ಅವನ ಐಸೈಟ್, ಅಂದರೆ ಅವನ ಕಣ್ಣಿನಿಂದ ಅವನು ಇಲ್ಲಿ ಏನೋ ಒಂದು ವಸ್ತು ಇದೆ ಅದನ್ನು ನೋಡಬೇಕು ಅಂತ ಹೇಳಿದ್ರೆ ಏನು ಮಾಡ್ತಾನೆ, ನಾವೇ ಆಗಲಿ ಇವಾಗ ಇಲ್ಲಿ ನಿಂತ್ಕೊಂಡು ನಮ್ಮ ಮುಂದೆ ಯಾವುದೋ ಒಂದು ಬಿಲ್ಡಿಂಗ್ ಇದೆ, ಅಲ್ಲಿ ಮೇಲ್ಗಡೆ ಯಾರೋ ನಿಂತಿದ್ದಾರೆ ಅಂತ ಹೇಳಿದಾಗ ಕತ್ತೆತ್ಬಿಟ್ಟು ಅವ್ರನ್ನ ನೋಡ್ತೀವಿ, ಹೌದಲ್ವಾ? ಕತ್ತು ಎತ್ತಿ ನೋಡಿದಾಗ ನಮಗೂ ಅವರಿಗೂ ಒಂದು ಲೈನ್ ಕ್ರಿಯೇಟ್ ಆಗುತ್ತೆ. ಸೊ ಆ ಲೈನನ್ನು ನಾವು ಇಲ್ಲಿ ದೃಷ್ಟಿ ರೇಖೆ ಅಂತ ಹೇಳಿ ಕರಿತೀವಿ. ದೃಷ್ಟಿ ರೇಖೆ. ಇವಾಗ ನಾನು ನಿಮ್ಮನ್ನು ಹಿಂಗೆ ನೋಡ್ತಾ ಇದ್ದೀನಿ, ಸ್ಟ್ರೈಟಾಗಿ ನೋಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಇದು ಒಂದು ಲೈನ್ ಕ್ರಿಯೇಟ್ ಆಗುತ್ತೆ. ಈ ಐಸೈಟನ್ನು ನಾವು ಕ್ಷಿತಿಜ ಮಟ್ಟ ಅಂತ ಹೇಳಿ ಕರಿತೀವಿ, ಅಥವಾ ಹಾರಿಸಾಂಟಲ್ ಲೆವೆಲ್ ಅಂತ ಹೇಳಿ ಕರೀತಾರೆ. ಇದನ್ನು ಕ್ಷಿತಿಜ ಮಟ್ಟ. ಇದು ಎರಡರ ಮಧ್ಯ, ದೃಷ್ಟಿರೇಖೆ ಮತ್ತು ಕ್ಷಿತಿಜ ಮಟ್ಟದ ಮಧ್ಯೆ ಒಂದು ಕೋನ ಉಂಟಾಗತ್ತೆ ಇಲ್ಲಿ. ಸೊ ಈ ಕೋನನ ನಾವು ಉನ್ನತ ಕೋನ ಅಂತ ಹೇಳಿ ಕರಿತೀವಿ. ಸೊ ನಾವು ಯಾರನ್ನಾರು ನೋಡಬೇಕಾದ್ರೆ ಅಥವಾ ಏನನ್ನಾರು ನೋಡಬೇಕಾದ್ರೆ ಕತ್ತು ಎತ್ತುತ್ತೀವಿ, ಅಂದರೆ ತುಂಬ ಹೈಟಲ್ಲಿ ನೋಡುವಾಗ ಕತ್ತು ಎತ್ತುತ್ತೀವಿ. ಆ ಕತ್ತೆತ್ತಿ ನೋಡಿದಾಗ ಅಲ್ಲಿ ಒಂದು ಲೈನ್ ಕ್ರಿಯೇಟ್ ಆಗುತ್ತೆ. ಆ ಲೈನನ್ನು ನಾವು ದೃಷ್ಟಿ ರೇಖೆ ಅಂತ ಹೇಳಿ ಕರಿತೀವಿ. ಸ್ಟ್ರೈಟಾಗಿ ನೋಡಿದಾಗ, ನಮ್ಮ ಐಸೈಟ್ ಲೆವೆಲ್ಲಿಗೆ ನೋಡಿದಾಗ ಹಾರಿಸಾಂಟಲ್ ಲೆವೆಲ್ ಅಥವಾ ಕ್ಷಿತಿಜ ಮಟ್ಟ ಅಂತ ಹೇಳಿ ಕರಿತೀವಿ. ದೃಷ್ಟಿ ರೇಖೆ ಮತ್ತು ಕ್ಷಿತಿಜ ಮಟ್ಟದ ಮಧ್ಯೆ ಒಂದು ಕೋನ ಉಂಟಾಗುತ್ತೆ. ಆ ಕೋನವನ್ನು ಉನ್ನತ ಕೋನ ಅಂತ ಹೇಳಿ ಕರಿತೀವಿ. ಇಲ್ಲಿ ಯಾರೋ ಒಬ್ರು ನಿಂತ್ಕೊಂಡು ಗಾಳಿಪಟ ಹಾರಿಸ್ತಾ ಇರ್ತಾರೆ ಅಂತ ಅಂದ್ಕೊಂಡ್ರೆ, ಒಂದು ಗಾಳಿಪಟ ಹಾರಿಸ್ತಾ ಇರ್ತಾರೆ ಅಂದ್ಕೊಂಡ್ರೆ, ಸೊ ಮೇಲೆ ನೋಡ್ತಾರೆ. ಹಾಗಾದರೆ ಈ ಲೈನ್ ಕ್ರಿಯೇಟ್ ಆಗುತ್ತಲ್ಲ, ಈ ಲೈನನ್ನು ನಾವು ದೃಷ್ಟಿ ರೇಖೆ ಅಂತ ಹೇಳಿ ಕರಿತೀವಿ. ನಮ್ಮ ಐಸೈಟ್ ಲೆವೆಲ್ ಸ್ಟ್ರೈಟಾಗಿ ನೋಡ್ತಾ ಇದ್ರೆ ನಾವು ಅದನ್ನು ಕ್ಷಿತಿಜ ಮಟ್ಟ ಅಂತ ಹೇಳ್ತೀವಿ. ಇದ್ರ ಮಧ್ಯೆ ಉಂಟಾಗೋ ಕೋನವನ್ನು ನಾವು ಉನ್ನತ ಕೋನ ಅಂತ ಹೇಳಿ ಕರಿತೀವಿ. ಉನ್ನತ ಕೋನ. ಸೊ ದೃಷ್ಟಿರೇಖೆ, ಉನ್ನತ ಕೋನ ಮತ್ತು ಕ್ಷಿತಿಜ ಮಟ್ಟ ಅಂದ್ರೆ ಏನು ಅಂತ ಹೇಳಿ ನೋಡಿದ್ವಿ. ಅದೇ ಥರ ಇನ್ನೂ ಒಂದು ಬಿಲ್ಡಿಂಗ್ ಇರುತ್ತೆ. ಬಿಲ್ಡಿಂಗ್ ಮೇಲೆ ಯಾರೋ ಒಬ್ಬ ವ್ಯಕ್ತಿ ನಿಂತಿರ್ತಾನೆ. ನೆಲದ ಮೇಲೆ ಏನೋ ಒಂದು ವಸ್ತು ಇರುತ್ತೆ. ಈ ವಸ್ತುವನ್ನು ನೋಡಬೇಕು ಅಂದರೆ ನಾವೇನು ಮಾಡ್ತೀವಿ, ನೆಲದ ಮೇಲೆ ಇದೆ ಅಂತ ಹೇಳಿದ್ರೆ ನಾವು ಕತ್ತನ್ನು ಬಗ್ಸಿ ನೋಡ್ತೀವಿ, ಹೌದಲ್ವಾ? ಕತ್ತು ಬಗ್ಸಿ ನೋಡಿದಾಗ ಒಂದು ಲೈನ್ ಕ್ರಿಯೇಟ್ ಆಗುತ್ತೆ. ಆ ಲೈನನ್ನು ಕೂಡ ನಾವು ದೃಷ್ಟಿ ರೇಖೆ ಅಂತ ಹೇಳಿ ಕರಿತೀವಿ. ಅವನ ಐಸೈಟಿನ ನೇರವಾಗಿ ನೋಡಿದ್ರೆ, ಸ್ಟ್ರೈಟಾಗಿ ನೋಡಿದ್ರೆ ಅದನ್ನು ಕ್ಷಿತಿಜ ಮಟ್ಟ. ಇಲ್ಲಿ ಕೂಡ ದೃಷ್ಟಿರೇಖೆ ಮತ್ತು ಕ್ಷಿತಿಜ ಮಟ್ಟದ ಮಧ್ಯೆ ಒಂದು ಕೋನ ಉಂಟಾಗ್ತಾ ಇದೆ. ಸೊ ಈ ಕೋನವನ್ನು ನಾವು
ಅವನತ ಕೋನ ಅಂತ ಹೇಳಿ ಕರಿತೀವಿ. ಅವನತ ಕೋನ. ಮೇಲೆ ನೋಡಿದಾಗ ಒಂದು ಕೋನ ಉಂಟಾದರೆ ನಾವು ಉನ್ನತ ಕೋನ ಅಂತ ಹೇಳಿ ಕರಿತೀವಿ. ಕೆಳಗಡೆ ನೋಡುವಾಗ ನಮಗೆ ಅಲ್ಲಿ ಕೋನ ಉಂಟಾದರೆ ಅದನ್ನು ಅವನತ ಕೋನ ಅಂತ ಹೇಳಿ ಕರಿತೀವಿ. ಉನ್ನತ ಕೋನ ಮತ್ತು ಅವನತ ಕೋನ. ಸೊ ಒಂದು ಉದಾಹರಣೆ, ಇಲ್ಲಿ ಒಂದು ಟವರ್ ಅಥವಾ ಏನಾದರೂ ಒಂದು ಟವರ್ ಇದೆ ಅಂತ ಹೇಳಿ ಅಂದ್ಕೊಂಡ್ರೆ, ಇಲ್ಲೊಂದು ಉದಾಹರಣೆ ಒಂದು ಕೊಟ್ಟಿದ್ದಾರೆ. ಒಂದು ಟವರ್ ಇದೆ. ಟವರಿನ ಪಾದದಿಂದ 15 ಮೀಟರ್ ದೂರದಲ್ಲಿ ಒಂದು ಬಿಂದುವಿನಿಂದ ಟವರಿನ ತುದಿಯನ್ನು ವೀಕ್ಷಿಸಲಾಗಿದೆ. ಟವರಿನ ತುದಿಯನ್ನು ನೋಡ್ತಾ ಇದ್ದಾರೆ. ಅಲ್ಲಿ ಒಂದು ಕೋನ ಉಂಟಾಗ್ತಾ ಇದೆ. ಆ ಕೋನ 60 ಡಿಗ್ರಿ ಇದೆ. ಸೊ ಒಂದು ಟವರ್ ಇದೆ. ಟವರಿನ ತುದಿಯಿಂದ 15 ಮೀಟರ್ ದೂರದಲ್ಲಿ ಏನೋ ಒಂದು ಪಾಯಿಂಟ್ ಅಥವಾ ಒಂದು ಬಿಂದು ಇದೆ. ಅಲ್ಲಿಂದ ಮೇಲ್ಗಡೆ ಉನ್ನತ ಕೋನ, ಮೇಲ್ಗಡೆ ಟವರಿನ ತುದಿಯನ್ನು ನೋಡಿದಾಗ ಅಲ್ಲಿ ಒಂದು ಕೋನ ಉಂಟಾಗ್ತಾ ಇದೆ. ಆ ಕೋನ 60 ಡಿಗ್ರಿ ಇದೆ. ಹೀಗಿದ್ದಾಗ ಟವರಿನ ಎತ್ತರ ಎಷ್ಟು ಅಂತ ಹೇಳಿ ಕೇಳಿದ್ದಾರೆ. ABC ಅಂತ ಹೇಳಿ ಹೆಸರಿಸ್ಕೊಂಡ್ರೆ ಇದನ್ನು ACB ಅನ್ನೋ ಒಂದು ತ್ರಿಭುಜ ಆಯಿತು, ಲಂಬಕೋನ ತ್ರಿಭುಜ. ಇವಾಗ ನಮಗೇನು ಬೇಕಾಗಿದೆ? AB ಅಂದರೆ ಈ ಟವರಿನ ಎತ್ತರ ಎಷ್ಟು ಅಂತ ಹೇಳಿ ಕೇಳಿದ್ದಾರೆ. AB ಎಷ್ಟಿದೆ ಅಂತ ಹೇಳಿ ಕೇಳಿದ್ದಾರೆ. CB ಅಥವಾ BC 15 ಮೀಟರ್ ಇದೆ. ಸೊ ಇಲ್ಲಿ ಯಾವ್ಯಾವ ಬಾಹು ಇದು ಹೈಪೋಟೆನಸ್ ಅಥವಾ ವಿಕರ್ಣ, ಇದು ಅಡ್ಜಸೆಂಟ್ ಅಥವಾ ಪಾರ್ಶ್ವಬಾಹು, ಹಾಗೆ AB ಅನ್ನೋದು ಆಪೋಸಿಟ್ ಸೈಡ್ ಅಥವಾ ಅಭಿಮುಖ ಬಾಹು. AB ಡಿವೈಡೆಡ್ ಬೈ BC, ಆಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್. ಇದು ಯಾವ ರಿಲೇಷನ್ ತೋರಿಸುತ್ತೆ? ಆಪೋಸಿಟ್ ಬೈ ಅಡ್ಜಸೆಂಟ್ ಅಂತ ಹೇಳಿದರೆ ನಾವು ಟ್ಯಾನಿಗೆ ಹೇಳ್ತೀವಿ. ಆಪೋಸಿಟ್ ಬೈ ಅಡ್ಜಸೆಂಟ್ ಅಂತ ಹೇಳಿದರೆ ಟ್ಯಾನ್ C. AB ಬೈ BC ಇಸ್ ಈಕ್ವಲ್ಸ್ ಟು ಟ್ಯಾನ್ C ಅಂತ ಹೇಳಿದರೆ ಟ್ಯಾನ್ 60 ಡಿಗ್ರಿ. ಟ್ಯಾನ್ 60 ಡಿಗ್ರಿ. AB ಬೇಕಾಗಿದೆ ನಮಗೆ, ಡಿವೈಡೆಡ್ ಬೈ BC ಅಂತ ಹೇಳಿದ್ರೆ 15 ಮೀಟರ್ ಇಸ್ ಈಕ್ವಲ್ಸ್ ಟು ಟ್ಯಾನ್ 60 √3. ಸೊ ಹಾಗಾದರೆ AB ಇಸ್ ಈಕ್ವಲ್ಸ್ ಟು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 15 ಇಂಟು √3 ಮೀಟರ್. AB ಅಂದರೆ ಈ ಟವರಿನ ಎತ್ತರ ಎಷ್ಟು ಅಂತ ಹೇಳಿ ಕೇಳಿದರು. ಹಾಗಾಗಿ AB ಡಿವೈಡೆಡ್ ಬೈ BC, ಆಪೋಸಿಟ್ ಬೈ ಅಡ್ಜಸೆಂಟ್ ಅಂತ ಹೇಳಿದರೆ ಟ್ಯಾನ್ 60 ಡಿಗ್ರಿ. ಸೊ AB ಗೊತ್ತಿಲ್ಲ, ಇಲ್ಲಿ BC 15 ಮೀಟರ್ ಅಂತ ಹೇಳಿ ಕೊಟ್ಟಿದ್ರು. AB ಡಿವೈಡೆಡ್ ಬೈ 15 ಇಸ್ ಈಕ್ವಲ್ಸ್ ಟು ಟ್ಯಾನ್ 60 ಅಂತ ಹೇಳಿದರೆ √3. ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡ್ರೆ AB 15 ಇಂಟು √3 ಮೀಟರ್. ಇನ್ನೊಂದು ಉದಾಹರಣೆ, 1.5 ಮೀಟರ್ ಎತ್ತರವಿರುವ ವೀಕ್ಷಕರೊಬ್ಬರು ಚಿಮಣಿಯಿಂದ 28.5 ಮೀಟರ್ ದೂರದಲ್ಲಿದ್ದಾರೆ. ಚಿಮಣಿಯ ಮೇಲ್ತುದಿಗೆ ಅವರ ಕಣ್ಣಿನಿಂದ ಉಂಟಾದ ಉನ್ನತ ಕೋನವು 45 ಡಿಗ್ರಿ ಆಗಿದೆ. ಚಿಮಣಿಯ ಎತ್ತರವೇನು? ಇಲ್ಲೇನೇನು ಕೇಳಿದ್ದಾರೆ? 1.5 ಮೀಟರ್ ಎತ್ತರವಿರುವ ವೀಕ್ಷಕರೊಬ್ಬರು ಅಂತ ಹೇಳಿ ಕೇಳಿದ್ದಾರೆ. ಯಾರೋ ಒಬ್ಬ ವ್ಯಕ್ತಿ ಇದ್ದಾರೆ, 1.5 ಮೀಟರ್ ಇದ್ದಾರೆ ಅವರು. ಚಿಮಣಿಯಿಂದ 28.5 ಮೀಟರ್ ದೂರದಲ್ಲಿದ್ದಾರೆ. ಹಾಗಾದರೆ ಇಲ್ಲಿಂದ 28.5 ಮೀಟರ್ ದೂರದಲ್ಲಿ ಒಂದು ಚಿಮಣಿ ಇದೆ. ಸೊ ಇದನ್ನು ಚಿಮಣಿ ಅಂತ ಅನ್ಕೋಬೇಕು. ಇಲ್ಲೊಂದು ಚಿಮಣಿ ಇದೆ, ಇಲ್ಲಿಂದ 28.5 ಮೀಟರ್ ದೂರದಲ್ಲಿದ್ದಾರೆ ಅವರು. ಚಿಮಣಿಯ ಮೇಲ್ತುದಿಗೆ ಅವರ ಕಣ್ಣಿನಿಂದ ಉಂಟಾದ ಕೋನವು, ಉನ್ನತ ಕೋನವು 45 ಡಿಗ್ರಿ ಆಗಿದೆ. ಸೊ ಚಿಮಣಿ ತುದಿಲಿ ಏನೋ ನೋಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇಲ್ಲಿಂದ ಅವ್ರಿಗೆ ಉನ್ನತ ಕೋನ ಉಂಟಾಗಿದೆ, ಅಲ್ಲಿ 45 ಡಿಗ್ರಿ ಇದೆ ಅಂತ ಹೇಳಿ ಕೇಳಿದ್ದಾರೆ. ಇದು ಕ್ಷಿತಿಜ ಮಟ್ಟ. ಚಿಮಣಿಯ ಎತ್ತರವೇನು? ಹಾಗಾದರೆ ಈ ಚಿಮಣಿ ಹೈಟ್ ಎಷ್ಟು ಅಂತ ಅಥವಾ ಎತ್ತರ ಎಷ್ಟು ಅಂತ ಹೇಳಿ ನೀವು ಹೇಳಬೇಕು. ಇವಾಗ
ಎ ಬಿ ಅಂದರೆ ಎ ಇಂದ ಬಿಗೆ ಇರೋ ಎತ್ತರ ಎಷ್ಟು ಅಂತ ಹೇಳಿ ನೀವು ಫೈಂಡ್ ಔಟ್ ಮಾಡಬೇಕು. ಬಿ ಇಂದ ಸಿಗೆ 28.5 ಮೀಟರ್ ಡಿಸ್ಟೆನ್ಸ್ ಇದೆ ಅಂತ ಹೇಳಿದ್ದಾರೆ. ಹಾಗೆ ಇಲ್ಲಿರೋ ವ್ಯಕ್ತಿ 1.5 ಮೀಟರ್ ಎತ್ತರ ಇದ್ದಾರೆ ಅಂತ ಕೂಡ ಹೇಳಿದ್ದಾರೆ. ಇವಾಗ ಈ ವ್ಯಕ್ತಿ 1.5 ಮೀಟರ್ ಇದ್ದಾರೆ ಅಂತ ಹೇಳಿದ್ರೆ ಇ ಇಂದ ಬಿಗೆ ಕೂಡ ನಮಗೆ 1.5 ಮೀಟರೇ ಎತ್ತರ ಇರುತ್ತೆ. ನಮಗಿಲ್ಲಿ ಏನು ಬೇಕು, ಎ ಬಿ ಎಷ್ಟು ಅಂತ ಹೇಳಿ ಬೇಕು. ಎ ಬಿ ಬೇಕು ಅಂತ ಹೇಳಿದ್ರೆ ನಾವೇನೇನು ಮಾಡ್ಬೋದು, ಎ ಇ ಪ್ಲಸ್ ಬಿ ಇ ಇದು ಎರಡನ್ನೂ ನಾವು ಕೂಡಿಸಿದ್ರೆ ನಮಗೆ ಎ ಬಿ ಎಷ್ಟು ಅಂತ ಹೇಳಿ ಗೊತ್ತಾಗುತ್ತೆ. ಸೊ ಎ ಬಿನ ನಾವೇನಂತ ಬರ್ಕೊಳ್ಳೋಣ, ಎ ಇ ಪ್ಲಸ್ ಇ ಬಿ ಇದೆರಡನ್ನೂ ಕೂಡಿಸಿದಾಗ ನಮಗೆ ಟೋಟಲ್ ಎ ಬಿ ಎಷ್ಟು, ಒಟ್ಟು ಎ ಬಿ ಎಷ್ಟು ಅಂತ ಹೇಳಿ ಗೊತ್ತಾಗುತ್ತೆ. ಇವಾಗ ಎ ಡಿ ಇ ಅನ್ನೋ ಒಂದು ತ್ರಿಭುಜ ಇದೆ. ಸೊ ಬಿ ಸಿ 28.5 ಮೀಟರ್ ಅಂತ ಹೇಳಿದ್ರೆ ಡಿ ಇ ಕೂಡ 28.5 ಮೀಟರೇ ಇರುತ್ತೆ. ಇವಾಗ ತ್ರಿಭುಜ ಎ ಡಿ ಇಯಲ್ಲಿ ಎ ಇ ಡಿವೈಡೆಡ್ ಬೈ ಡಿ ಇ, ಇಲ್ಲಿ ಕೋನ ಇದೆ ಅಂತ ಹೇಳಿದ್ರೆ ಎ ಇ ಅನ್ನೋದು ಆಪೋಸಿಟ್ ಅಥವಾ ಅಭಿಮುಖ ಬಾಹು ಆಯಿತು, ಡಿ ಇ ಅನ್ನೋದು ಅಡ್ಜಸೆಂಟ್ ಅಥವಾ ಪಾರ್ಶ್ವ ಬಾಹು ಆಯಿತು. ಆಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್, ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ ಬಾಹು, ಟ್ಯಾನ್ ಇಲ್ಲಿ ಎಷ್ಟಿದೆ 45 ಡಿಗ್ರಿ, ಟ್ಯಾನ್ 45 ಡಿಗ್ರಿ. ಎ ಇ ಎಷ್ಟಿದೆ ನಮಗೆ ಗೊತ್ತಿಲ್ಲ, ಡಿವೈಡೆಡ್ ಬೈ ಡಿ ಇ ಎಷ್ಟಿದೆ 28.5 ಮೀಟರ್, 28.5 ಇಸ್ ಈಕ್ವಲ್ಸ್ ಟು ಟ್ಯಾನ್ 45 ಡಿಗ್ರಿ 1. ಸೊ ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಎ ಇ ಇಸ್ ಈಕ್ವಲ್ಸ್ ಟು 28.5 ಮೀಟರ್. ಎ ಇ 28.5 ಮೀಟರ್ ಬೇಕು, ಬಿ ಇ 1.5 ಅಂತ ಹೇಳಿ ಗೊತ್ತಾಗಿದೆ. ಸೊ ಇವಾಗ ಎ ಬಿನ ಎತ್ತರ ಬೇಕಿತ್ತು ನಮಗೆ, ಎ ಇ ಪ್ಲಸ್ ಇ ಬಿ ಇದೆರಡನ್ನು ಕೂಡಿದ್ರೆ ನಮಗೆ ಎ ಬಿ ಸಿಗುತ್ತೆ. ಎ ಇ ಪ್ಲಸ್ ಇ ಬಿ ಅಥವಾ ಬಿ ಇ. ಎ ಇ ಇವಾಗ ತಾನೇ ನೋಡಿದ್ವಿ 28.5 ಪ್ಲಸ್ ಬಿ ಇ 1.5 ಇದೆರಡನ್ನು ಕೂಡಿದ್ರೆ 30 ಮೀಟರ್. ಹಾಗಾದರೆ ಎ ಬಿಯ ಎತ್ತರ 30 ಮೀಟರ್. ಸೊ ಏನೇನು ಕೇಳಿದ್ರು ಅವರಿಲ್ಲಿ, ಒಂದು ಚಿಮಣಿ ಇದೆ, ಚಿಮಣಿಯಿಂದ 28.5 ಮೀಟರ್ ದೂರದಲ್ಲಿ 1.5 ಮೀಟರ್ ಹೈಟ್ ಇರೋಷ್ಟು ಒಬ್ಬ ವ್ಯಕ್ತಿ ನಿಂತಿದ್ದಾನೆ. ಅವನು ಚಿಮಣಿಯ ತುದಿಯನ್ನು ನೋಡಿದಾಗ ಅಲ್ಲಿ 45 ಡಿಗ್ರಿಯಷ್ಟು ಉನ್ನತ ಕೋನ ಉಂಟಾಗಿದೆ. ಹಾಗಾದರೆ ಟೋಟಲ್ ಚಿಮಣಿ ಎಷ್ಟು ಎತ್ತರ ಇದೆ ಫೈಂಡ್ ಔಟ್ ಮಾಡಿ ಅಂತ ಹೇಳಿ ಕೇಳಿದ್ದಾರೆ. ಸೊ ವ್ಯಕ್ತಿ 1.5 ಮೀಟರ್ ಇದ್ದಾನೆ ಅಂತ ಹೇಳಿದ್ರೆ ನಮಗೆ ಇಲ್ಲಿ ಕ್ಷಿತಿಜ ಮಟ್ಟದಿಂದ ನೆಲಕ್ಕೆ ಇರುವಂಥ ಹೈಟ್ ಕೂಡ 1.5 ಮೀಟರೇ ಇರುತ್ತೆ. ಜೊತೆಗೆ ಬಿ ಇಂದ ಸಿಗೆ 28.5 ಮೀಟರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಅಂದರೆ ಡಿ ಇಂದ ಇಗೆ ಕೂಡ 28.5 ಮೀಟರೇ ಇರುತ್ತೆ. ಕೋನ 45 ಡಿಗ್ರಿ ಅಂತ ಹೇಳಿದ್ದಾರೆ. ಎ ಬಿ ಫೈಂಡ್ ಔಟ್ ಮಾಡಬೇಕು ನೀವು ಇವಾಗ. ಟೋಟಲ್ ಎತ್ತರ ಇದಿಷ್ಟು ಎತ್ತರ ಬೇಕಂದರೆ ನಾವು ಎ ಇಂದ ಇ ಜೊತೆಗೆ ಇ ಇಂದ ಬಿ ಇದೆರಡರನ್ನು ನಾವು ಕೂಡಿಸಿದ್ರೆ ನಮಗೆ ಎ ಬಿ ಎಷ್ಟು ಅಂತ ಹೇಳಿ ಗೊತ್ತಾಗತ್ತೆ. ಈ ತ್ರಿಭುಜದಲ್ಲಿ ಎ ಇ ಡಿವೈಡೆಡ್ ಬೈ ಡಿ ಇ ಆಪೋಸಿಟ್ ಬೈ ಅಡ್ಜಸೆಂಟ್ ಅಂತ ಹೇಳಿದರೆ ಟ್ಯಾನ್ 45 ಡಿಗ್ರಿ, ಎ ಇ ನಮಗೆ ಎಷ್ಟಿದೆ ಗೊತ್ತಿಲ್ಲ, ಡಿ ಇ 28.5 ಮೀಟರ್ ಇಸ್ ಈಕ್ವಲ್ಸ್ ಟು ಟ್ಯಾನ್ 45 ಡಿಗ್ರಿ ಅಂತ ಹೇಳಿದರೆ 1. ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಎ ಇ 28.5 ಮೀಟರ್ ಬಂತು. ಬಿ ಇ ನಮಗೆ ಆಲ್ರೆಡಿ 1.5 ಮೀಟರ್ ಅಂತ ಹೇಳಿ ಬರ್ಕೊಂಡಿದ್ದೀವಿ. ಎ ಇ ಪ್ಲಸ್ ಇ ಬಿ ಅಂದರೆ 28.5 ಪ್ಲಸ್ 1.5 ಎರಡನ್ನು ಕೂಡಿಸಿದಾಗ ಟೋಟಲ್ 30 ಮೀಟರ್. ಅಭ್ಯಾಸ 12.1 ಅದರಲ್ಲಿ ಮೊದಲನೇ ಲೆಕ್ಕ. ಒಬ್ಬ ಸರ್ಕಸ್ಸಿನ ಕಲಾವಿದನು ನೇರ ಸ್ತಂಭದಿಂದ ಹಿಗ್ಗಿಸಿ ನೆಲಕ್ಕೆ ಕಟ್ಟಿರುವ 20 ಮೀಟರ್ ಉದ್ದದ ಹಗ್ಗದ ಮೇಲೆ ಹತ್ತುತ್ತಿದ್ದಾನೆ. ನೆಲದೊಂದಿಗೆ ಹಗ್ಗದ ನಡುವಿನ ಕೋನವು 30 ಡಿಗ್ರಿ ಆದರೆ ಸ್ತಂಭದ ಎತ್ತರವನ್ನು ಕಂಡುಹಿಡಿಯಿರಿ. ಇದರಲ್ಲಿ ಬರೋವಂಥ ಅಷ್ಟೂ ಲೆಕ್ಕಗಳು ತುಂಬ ಈಸಿಯಾಗಿರುತ್ತೆ. ನೀವು ಬರೀ ಈ ಲೆಕ್ಕ ಹಿಂಗೆ ಕೊಟ್ಟಿದ್ದಾರೆ ಅಂತ ಹೇಳಿ ಅರ್ಥ ಮಾಡಿಕೊಂಡು ಒಂದು ರಫ್ ಸ್ಕೆಚ್ ಹಾಕ್ತಾ ಹೋದರೆ ನಿಮಗೆ ತುಂಬ ಈಸಿ ಅನಿಸುತ್ತೆ.
ಒಬ್ಬ ಸರ್ಕಸಿನ ಕಲಾವಿದನು ನೇರ ಸ್ತಂಭದಿಂದ ಹಿಗ್ಗಿಸಿ, ಒಂದು ಕಂಬ ಇದೆ, ನೇರ ಸ್ತಂಭದಿಂದ ಹಿಗ್ಗಿಸಿ ನೆಲಕ್ಕೆ ಕಟ್ಟಿರುವ 20 ಮೀಟರ್ ಉದ್ದದ ಹಗ್ಗದ ಮೇಲೆ ಹತ್ತುತ್ತಿದ್ದಾನೆ. ಅಂದರೆ ಇಲ್ಲಿರೋ ಕಂಬ ತುದಿಯಿಂದ ಒಂದು ಹಗ್ಗವನ್ನು ಕಟ್ಟಿದ್ದಾರೆ, ಆ ಹಗ್ಗ 20 ಮೀಟರ್ ಇದೆ ಅಂತ ಹೇಳಿ ಕೊಟ್ಟಿದ್ದಾರೆ. ನೆಲದೊಂದಿಗೆ ಹಗ್ಗದ ನಡುವಿನ ಕೋನವು 30 ಡಿಗ್ರಿ ಆದರೆ ಈ ನೆಲಕ್ಕೆ ಕಟ್ಟಿರುವಂಥ ದಾರಕ್ಕೂ ಇದಕ್ಕೂ ಟೋಟಲ್ ಎಷ್ಟಿದೆ? 30 ಡಿಗ್ರಿ ಕೋನ ಅಂತ ಹೇಳಿ ಕೊಟ್ಟಿದ್ದಾರೆ. ಸ್ತಂಭದ ಎತ್ತರವನ್ನು ಕಂಡುಹಿಡಿಯಿರಿ. ಹಾಗಾದರೆ ಈ ಕಂಬ ಎಷ್ಟು ಎತ್ತರ ಇದೆ ಅಂತ ಹೇಳಿ ನೀವು ಕಂಡುಹಿಡಿಬೇಕು. ABC ಅಂತ ಹೇಳಿ ಅಂದ್ಕೊಂಡ್ರೆ ಇವಾಗ AB ಎಷ್ಟಿದೆ ಅಂತ ಹೇಳಿ ನೀವು ನೋಡಬೇಕು. ಜೊತೆಗೆ AC 20 ಮೀಟರ್ ಅಂತ ಹೇಳಿ ಕೊಟ್ಟಿದ್ದಾರೆ, 30 ಡಿಗ್ರಿ ಕೋನ ಇದೆ ಅಂತ ಹೇಳಿ ಕೂಡ ಕೊಟ್ಟಿದ್ದಾರೆ. ಸೊ ಏನೇನು ಮಾಡಬೇಕು ನಾವಿವಾಗ? ಇದು ಹೈಪೋಟಿನಸ್ ಸೈಡ್ ಅಥವಾ ವಿಕರ್ಣ, ಆಪೋಸಿಟ್ ಅಭಿಮುಖ, ಇದು ಅಡ್ಜಸೆಂಟ್ ಸೈಡ್ ಅಥವಾ ಪಾರ್ಶ್ವ ಬಾಹು. AB ಬೇಕಾಗಿದೆ, ಡಿವೈಡೆಡ್ ಬೈ AC. AB ಬೈ AC ಅಂತ ಹೇಳಿದ್ರೆ ಆಪೋಸಿಟ್ ಡಿವೈಡೆಡ್ ಬೈ ಹೈಪೋಟಿನಸ್. ಆಪೋಸಿಟ್ ಬೈ ಹೈಪೋಟಿನಸ್ ಅಂದರೆ ಯಾವ ರೇಷಿಯೋ ಬರುತ್ತೆ? ಸೈನ್ ರೇಷಿಯೋ ಬರುತ್ತೆ. ಸೈನ್ C. AB ಡಿವೈಡೆಡ್ ಬೈ AC 20 ಮೀಟರ್ ಅಂತ ಹೇಳಿ ಕೊಟ್ಟಿದ್ದಾರೆ, ಇಸ್ ಈಕ್ವಲ್ಸ್ ಟು ಸೈನ್ 30 ಡಿಗ್ರಿ. ಸೈನ್ 30 ಡಿಗ್ರಿ. AB ಡಿವೈಡೆಡ್ ಬೈ 20 ಇಸ್ ಈಕ್ವಲ್ಸ್ ಟು ಸೈನ್ 30 ಡಿಗ್ರಿ ಅಂತ ಹೇಳಿದ್ರೆ 1/2 AB ಇಸ್ ಈಕ್ವಲ್ಸ್ ಟು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 20 ಡಿವೈಡೆಡ್ ಬೈ 2 ಕ್ಯಾನ್ಸಲ್ ಆಗುತ್ತಲ್ವಾ? 2 × 20. ಹಾಗಾದರೆ AB ಇಸ್ ಈಕ್ವಲ್ಸ್ ಟು 10 ಮೀಟರ್. ಅವ್ರು ಕೊಟ್ಟಿರೋ ಅಂಥ ಕಂಬದ ಎತ್ತರ 10 ಮೀಟರ್. ಸ್ತಂಭದ ಎತ್ತರ 10 ಮೀಟರ್. ಅವರು ಸೆಂಟೆನ್ಸಲ್ಲಿ ಕೊಟ್ಟಿರೋದ್ರಿಂದ ನೀವು ಕೂಡ ಕೊನೆ ಉತ್ತರವನ್ನು ಸೆಂಟೆನ್ಸಲ್ಲೇ ಇಡ್ತಾ ಹೋಗಬೇಕು. ಒಂದು ಕಂಬ ಇದೆ, ಕಂಬದ ತುದಿಯಿಂದ ಒಂದು ಹಗ್ಗನ ನೆಲಕ್ಕೆ ಕಟ್ಟಿದ್ದಾರೆ, ಆ ಹಗ್ಗ 20 ಮೀಟರ್ ಇದೆ. ಸೊ ನೆಲಕ್ಕೂ ಮತ್ತು ಹಗ್ಗಕ್ಕೂ ಮಧ್ಯ ಒಂದು ಕೋನ 30 ಡಿಗ್ರಿ ಇದೆ. ಹಾಗಾದರೆ ಟೋಟಲ್ ಕಂಬ ಎಷ್ಟು ಎತ್ತರ ಇದೆ ಫೈಂಡ್ ಔಟ್ ಮಾಡಿ ಅಂತ ಹೇಳಿ ಕೇಳಿದರು. ಸೊ AB ಡಿವೈಡೆಡ್ ಬೈ AC, ಆಪೋಸಿಟ್ ಡಿವೈಡೆಡ್ ಬೈ ಹೈಪೋಟಿನಸ್ ಅಂತ ಹೇಳಿದರೆ ಸೈನ್ 30 ಡಿಗ್ರಿ. AB ಕಂಡುಹಿಡಿಬೇಕಾಗಿದೆ, AC 20 ಮೀಟರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೈನ್ 30 1/2, 20ನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ ಇಲ್ಲಿ. AB ಇಸ್ ಈಕ್ವಲ್ಸ್ ಟು 20/2. AB 10 ಮೀಟರ್ ಅಥವಾ ಕಂಬದ ಎತ್ತರ 10 ಮೀಟರ್. ಬಿರುಗಾಳಿಗೆ ಸಿಕ್ಕಿ ಒಂದು ಮರವು ಮುರಿದು ನೆಲಕ್ಕೆ ತಾಗಿದಾಗ ನೆಲದೊಂದಿಗೆ 30 ಡಿಗ್ರಿ ಕೋನವನ್ನು ಉಂಟು ಮಾಡಿದೆ ಮತ್ತು ಮರದ ತುದಿಯು ಮರದ ಬುಡದಿಂದ 8 ಮೀಟರ್ ದೂರದಲ್ಲಿ ನೆಲಕ್ಕೆ ತಾಗಿದೆ. ಹಾಗಾದರೆ ಮುರಿದು ಬೀಳುವ ಮುನ್ನ ಮರದ ಎತ್ತರ ಎಷ್ಟಿತ್ತೆಂದು ಕಂಡುಹಿಡಿಯಿರಿ. ಸೊ ಏನೇನು ಕೊಟ್ಟಿದ್ದಾರೆ ಇಲ್ಲಿ? ಇಲ್ಲೊಂದು ಮರ ಇದೆ. ಮರ ಒಂದು ಹೈಟಿಗೆ ಮುರಿದು ಕೆಳಕ್ಕೆ ಬಿದ್ದಿದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ನೆಲಕ್ಕೆ ತಾಗಿದಾಗ ನೆಲದೊಂದಿಗೆ 30 ಡಿಗ್ರಿ ಕೋನವನ್ನು ಉಂಟು ಮಾಡಿದೆ. ನೆಲಕ್ಕೆ ತಾಗದ ಮೇಲೆ ಆ ಮರಕ್ಕೂ ನೆಲಕ್ಕೂ ಒಂದು ಕೋನ 30 ಡಿಗ್ರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಮರದ ತುದಿಯು ಮರದ ಬುಡದಿಂದ 8 ಮೀಟರ್ ದೂರದಲ್ಲಿದೆ. ಸೊ ಇಲ್ಲಿಂದ ಇಲ್ಲಿ ಬಿದ್ದಿರೋ ಪಾಯಿಂಟಿಗೆ ಟೋಟಲ್ 8 ಮೀಟರ್ ಡಿಸ್ಟೆನ್ಸ್ ಇದೆ. ಹಾಗಾದರೆ ಮುರಿದು ಬೀಳುವ ಮುನ್ನ ಮರದ ಎತ್ತರ ಎಷ್ಟಿತ್ತೆಂದು ಕಂಡುಹಿಡಿಯಿರಿ. ಸೊ ಮುರಿಯೋಕ್ಕಿಂತ ಮುಂಚೆ ಈ ಟೋಟಲ್ ಮರ ಎಷ್ಟು ಹೈಟ್ ಇತ್ತು ಅಂತ ಹೇಳಿ ನೀವು ಕಂಡುಹಿಡಿಬೇಕು. ಏನೇನಿದೆ ಇಲ್ಲಿ? ಒಂದು ಮರ ಇತ್ತು ಅಂತ ಹೇಳಿ ಕೊಟ್ಟಿದ್ದಾರೆ. ಮರ ಯಾವುದೋ ಒಂದು ಪಾಯಿಂಟಿಗೆ ಮುರಿದು ನೆಲಕ್ಕೆ ಉರುಳಿದೆ. ನೆಲಕ್ಕೆ ಬಿದ್ದ ಮೇಲೆ ಒಂದು ಕೋನ ಉಂಟಾಗಿದೆ, ನೆಲಕ್ಕೂ ಮತ್ತು ಮರಕ್ಕೂ ಒಂದು ಕೋನ ಉಂಟಾಗಿದೆ ಮಧ್ಯ, ಅದು 30 ಡಿಗ್ರಿ ಇದೆ. ಸೊ ಮರದ ಬುಡದಿಂದ ಮರದ ತುದಿಗೆ 8 ಮೀಟರ್
ದೂರವಿದೆ, ಅಂದರೆ ಡಿಸ್ಟೆನ್ಸ್ 8 ಮೀಟರ್ ಇದೆ. ನೀವೇನು ಫೈಂಡ್ ಔಟ್ ಮಾಡಬೇಕು, ಇಲ್ಲಿ ಮುರಿಯೋದಕ್ಕಿಂತ ಮುಂಚೆ ಮರ ಟೋಟಲ್ ಎಷ್ಟು ಹೈಟ್ ಇತ್ತು, ಒಟ್ಟು ಎಷ್ಟು ಎತ್ತರ ಇತ್ತು ಅಂತ ಹೇಳಿ ಕಂಡುಹಿಡಿಬೇಕು. ಇವಾಗ ಮರ ಟೋಟಲ್ ಎಷ್ಟು ಎತ್ತರ ಇತ್ತು ಅಂತ ಹೇಳಿ ಕಂಡುಹಿಡಿಯೋದಕ್ಕೆ ಇಲ್ಲಿಂದ AB ಅನ್ನೋದು ಮರ ಮುರಿದಿದೆ ಅಲ್ವಾ, ಅದು AC ಅಂತ ಹೇಳಿ ತಗೊಂಡಿದ್ದೀವಿ. AC ಅನ್ನೋದು ಕೂಡ ಮರ. AB ಪ್ಲಸ್ AC ಎರಡನ್ನೂ ಮಾಡಿದ್ರೆ ನಮಗೆ ಒಟ್ಟು ಮರದ ಎತ್ತರ ಎಷ್ಟು ಅಂತ ಹೇಳಿ ಗೊತ್ತಾಗುತ್ತೆ. ಒಟ್ಟು ಮರದ ಎತ್ತರ AB ಪ್ಲಸ್ AC ಇದೆರಡನ್ನೂ ಕೂಡಿದ್ರೆ ನಮಗೆ ಮರದ ಎತ್ತರ ಎಷ್ಟು ಅಂತ ಹೇಳಿ ಗೊತ್ತಾಗುತ್ತೆ. ಒಂದು ತ್ರಿಭುಜ ACB ತ್ರಿಭುಜದಲ್ಲಿ ಇದು ಆಪೋಸಿಟ್ ಸೈಡ್ ಹೈಪೋಟೆನಸ್, ಹಾಗೇನೆ ಇದು ಅಡ್ಜಸೆಂಟ್ ಸೈಡ್. ಇವಾಗ AB ಡಿವೈಡೆಡ್ ಬೈ BC ಮಾಡಿದ್ರೆ AB ಬೈ BC, AB ಅಂತ ಹೇಳಿದರೆ ಆಪೋಸಿಟ್, BC ಅಂದರೆ ಅಡ್ಜಸೆಂಟ್. ಆಪೋಸಿಟ್ ಬೈ ಅಡ್ಜಸೆಂಟ್ ಅನ್ನೋದು ಯಾವ ರೇಷಿಯೋ? ಟ್ಯಾನ್. ಟ್ಯಾನ್ ಇಲ್ಲಿ ಎಷ್ಟಿದೆ? 30 ಡಿಗ್ರಿ. ಟ್ಯಾನ್ 30 ಡಿಗ್ರಿ. ನಮಗೆ AB ಎಷ್ಟಿದೆ ಗೊತ್ತಿಲ್ಲ, ಡಿವೈಡೆಡ್ ಬೈ BC 8 ಮೀಟರ್ ಅಂತ ಹೇಳಿ ಕೊಟ್ಟಿದ್ದಾರೆ, ಇಸ್ ಈಕ್ವಲ್ಸ್ ಟು ಟ್ಯಾನ್ 30 ಡಿಗ್ರಿ ಅಂತ ಹೇಳಿದರೆ 1/√3. ಅಲ್ಲಿಗೆ AB ಇಸ್ ಈಕ್ವಲ್ಸ್ ಟು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 8 ಡಿವೈಡೆಡ್ ಬೈ √3 ಮೀಟರ್. ಇದು ABಗೆ ಬಂದಿದ್ದು. ಇವಾಗ ನಮಗೆ ಇನ್ನೂ ಒಂದು ಏನು ಬೇಕು? AC ಎಷ್ಟಿದೆ ಅಂತ ಹೇಳಿಬೇಕು. ಸೊ ACನ ನೋಡೋದಕ್ಕೆ AB ಡಿವೈಡೆಡ್ ಬೈ AC ಅಂತ ಹೇಳಿ ತಗೊಂಡ್ರೆ AB ಬೈ AC, ಆಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನಸ್. ಆಪೋಸಿಟ್ ಬೈ ಹೈಪೋಟೆನಸ್ ಅಂತ ಹೇಳಿದರೆ ಸೈನ್ 30 ಡಿಗ್ರಿ. ಸೈನ್ 30 ಡಿಗ್ರಿ. AB ಇವಾಗ ತಾನೇ ನೋಡಿದ್ವಿ ನಾವು, 8/√3 ಇಂಟು ಡಿವೈಡೆಡ್ ಬೈ √3 ಹೋಲ್ ಡಿವೈಡೆಡ್ ಬೈ AC ಎಷ್ಟಿದೆ ಗೊತ್ತಿಲ್ಲ. AC ಇಸ್ ಈಕ್ವಲ್ಸ್ ಟು ಸೈನ್ 30 ಡಿಗ್ರಿ ಅಂತ ಹೇಳಿದ್ರೆ 1 ಡಿವೈಡೆಡ್ ಬೈ 2. ಕ್ರಾಸ್ ಮಲ್ಟಿಪ್ಲೈ ಮಾಡ್ತಾ ಹೋದರೆ 8 2 16 ಡಿವೈಡೆಡ್ ಬೈ √3 ಇಸ್ ಈಕ್ವಲ್ಸ್ ಟು AC. ಇಲ್ಲಿಗೆ AC ಮತ್ತು AB ಎರಡು ಎಷ್ಟು ಅಂತ ಹೇಳಿ ಗೊತ್ತಾಯಿತು. ಇವಾಗ ಒಟ್ಟು ಮರದ ಎತ್ತರ ಒಟ್ಟು ಮರದ ಎತ್ತರ AB ಪ್ಲಸ್ AC ಎರಡನ್ನೂ ಕೂಡಿಸಿದಾಗ AB ಪ್ಲಸ್ AC. AB ಎಷ್ಟು ಬಂತು ನಮಗೆ? 8/√3 ಪ್ಲಸ್ 16/√3. ಅಲ್ಲಿಗೆ 8 ಪ್ಲಸ್ 16 24. 24 ಡಿವೈಡೆಡ್ ಬೈ √3, 24/√3 ಮೀಟರ್. ಸೊ ಅದನ್ನು ಮತ್ತೆ ನಾವು ಛೇದದಲ್ಲಿರೋದನ್ನು 24/√3 ಇಂಟು √3/√3. ಅಲ್ಲಿಗೆ ಏನಾಗುತ್ತೆ? ಛೇದದಲ್ಲಿರೋದು √3 ಇಂಟು √3 3 ಅಂಶ 24 ಇಂಟು √3. 3 3 ಇಂಟ್ಲೆ ಕ್ಯಾನ್ಸಲ್ ಆಗಿ 8 ಇಂಟು √3 ಮೀಟರ್. ಅಲ್ಲಿಗೆ ಒಟ್ಟು ಮರದ ಎತ್ತರ 8 ಇಂಟು √3 ಮೀಟರ್. ಸೊ ಏನೇನು ಕೊಟ್ಟಿದ್ರು, ಇಲ್ಲಿ ಒಂದು ಮರ ಇದೆ. ಮರ ಒಂದು ಪಾಯಿಂಟಿಗೆ ಮುರಿದು ಕೆಳಗೆ ಬಿದ್ದಿದೆ. ಕೆಳಗೆ ಬಿದ್ದ ಮೇಲೆ 30 ಡಿಗ್ರಿ ಕೋನ ಉಂಟಾಗುತ್ತೆ. ಮರದ ಬುಡದಿಂದ ಮರದ ತುದಿಗೆ 8 ಮೀಟರ್ ದೂರವಿದೆ ಅಥವಾ ಡಿಸ್ಟೆನ್ಸ್ ಇದೆ. ಸೊ ನೀವೇನು ಮಾಡಬೇಕು, ಮುರಿಯೋದಕ್ಕಿಂತ ಮುಂಚೆ ಮರ ಒಟ್ಟು ಎಷ್ಟು ಎತ್ತರ ಇತ್ತು ಅಂತ ಹೇಳಿ ಕಂಡುಹಿಡಿಯಬೇಕಿತ್ತು. ಸೊ ಇಲ್ಲಿ AB ಮತ್ತು AC ಅನ್ನೋದು ಎರಡು ಮರ, ಇದೆರಡನ್ನು ಕೂಡಿಸಿದ್ರೆ ನಮಗೆ ಟೋಟಲ್ ಮುಂಚೆ ಎಷ್ಟು ಮರ ಎತ್ತರ ಇತ್ತು ಅಂತ ಹೇಳಿ ಗೊತ್ತಾಗುತ್ತೆ. AB ಡಿವೈಡೆಡ್ ಬೈ BC ಆಪೋಸಿಟ್ ಬೈ ಅಡ್ಜಸೆಂಟ್ ಅಂತ ಹೇಳಿ ತೊಗೊಂಡಿದ್ದೀವಿ. ಹಾಗಾದರೆ ಟ್ಯಾನ್ 30 ಡಿಗ್ರಿ AB ಬೈ BC 8 ಮೀಟರ್ ಅಂತ ಹೇಳಿ ಕೊಟ್ಟಿದ್ರು, ಇಸ್ ಈಕ್ವಲ್ಸ್ ಟು ಟ್ಯಾನ್ 30 1/√3. ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ 8 ಡಿವೈಡೆಡ್ ಬೈ √3 ಮೀಟರ್. ಇದು AB. AC ಗೊತ್ತಾಗಬೇಕು, ಹಾಗಾಗಿ AB ಬೈ AC ಆಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನಸ್ ಅಂತ ಹೇಳಿದರೆ ಸೈನ್ 30 ಡಿಗ್ರಿ. ಸೈನ್ 30 1/2. ಇಲ್ಲೂ ಕೂಡ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ 8 ಇಂಟು 2 16 ಡಿವೈಡೆಡ್ ಬೈ √3 ಇಸ್ ಈಕ್ವಲ್ಸ್ ಟು AC. ಇದೆರಡನ್ನೂ ಕೂಡಿಸಿದಾಗ ನಮಗೆ 8 ಇಂಟು √3 ಮೀಟರ್. ಹಾಗಾದರೆ ಒಟ್ಟು ಮರದ ಎತ್ತರ 8 ಇಂಟು √3 ಮೀಟರ್.
ಗುತ್ತಿಗೆದಾರರೊಬ್ಬರು ಉದ್ಯಾನವನದಲ್ಲಿ ಮಕ್ಕಳಿಗಾಗಿ 2 ಜಾರುಬಂಡೆಗಳನ್ನು ಸ್ಥಾಪಿಸಲು ಯೋಜಿಸುತ್ತಿರುತ್ತಾರೆ. 5 ವರ್ಷದ ಕೆಳಗಿನ ಮಕ್ಕಳಿಗೆ ಇಳಿಜಾರು ಸುಮಾರು 1.5 ಮೀಟರ್ ಎತ್ತರ ಮತ್ತು ನೆಲಕ್ಕೆ 30 ಡಿಗ್ರಿ ಓರೆಕೋನ ಉಂಟಾಗುವಂತೆ ಹಾಗೂ ಹಿರಿಯ ಮಕ್ಕಳಿಗೆ ಜಾರುಬಂಡೆ ಸುಮಾರು 3 ಮೀಟರ್ ಎತ್ತರ ಹಾಗೂ ನೆಲಕ್ಕೆ 60 ಡಿಗ್ರಿ ಓರೆಯಾಗಿರುವಂತೆ ಸ್ಥಾಪಿಸಲು ಇಷ್ಟಪಡುತ್ತಾರೆ. ಹಾಗಾದರೆ ಈ ಎರಡೂ ಸಂದರ್ಭದಲ್ಲಿ ಜಾರುಬಂಡೆಯ ಉದ್ದವೆಷ್ಟು? ಸೊ ಒಂದು ಪಾರ್ಕಲ್ಲಿ ಜಾರುಬಂಡೆ ಹಾಕಬೇಕು ಅಂತ ಅಂದ್ಕೊಂಡಿದ್ದಾರೆ. 1.5 ಮೀಟರ್ ಇದೆ, ಅದ್ರ ಜೊತೆಗೆ ಕೋನ 30 ಡಿಗ್ರಿ ಇದೆ. ನೆಕ್ಸ್ಟು ಏನೇನು ಕೇಳಿದ್ದಾರೆ ಅವ್ರ ಕ್ವಶನ್ನು, ಜಾರುಬಂಡೆಯ ಉದ್ದವೆಷ್ಟು ಅಂತ ಹೇಳಿ ಕೇಳಿದ್ದಾರೆ ಇಲ್ಲಿ. ಸೊ AC ಎಷ್ಟಿದೆ ಗೊತ್ತಾಗಬೇಕು. ಇನ್ನು ಒಂದು 3 ಮೀಟರ್ ಇದೆ, ಜೊತೆಗೆ ಕೋನ 60 ಡಿಗ್ರಿ ಇದೆ. ಇಲ್ಲಿ ಕೂಡ ಜಾರುಬಂಡಿ ಎತ್ತರ ಎಷ್ಟು ಅಂತ ಹೇಳಿ ಕಂಡುಹಿಡಿಬೇಕು. ಸೊ ಒಂದು ಜಾರುಬಂಡಿ 1.5 ಮೀಟರ್ ಜೊತೆಗೆ 30 ಡಿಗ್ರಿ ಕೋನ. ಇಲ್ಲಿರೋ ಜಾರುಬಂಡಿ ಹೈಟ್ ಎಷ್ಟು ಅಥವಾ ಎತ್ತರ ಎಷ್ಟು ಅಂತ ಹೇಳಿ ಕಂಡುಹಿಡಿಬೇಕು. ಇನ್ನು ಒಂದು 3 ಮೀಟರ್ ಎತ್ತರ ಇದೆ, 60 ಡಿಗ್ರಿ ಕೋನ ಇದೆ. ಸೊ ಇಲ್ಲಿ ತ್ರಿಭುಜ ACBಯಲ್ಲಿ AC ಬೇಕಾಗಿದೆ, AB ಕೊಟ್ಟಿದ್ದಾರೆ ಅವರು, ಹೈಪೋಟೆನಸ್ ಇದು ಆಪೋಸಿಟ್, ಅಡ್ಜಸೆಂಟ್. ಸೊ ಇಲ್ಲಿ AB ಡಿವೈಡೆಡ್ ಬೈ AC, ಆಪೋಸಿಟ್ ಬೈ ಹೈಪೋಟೆನಸ್, ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಅಂತ ಹೇಳಿದ್ರೆ ಸೈನ್ C. ಸೊ AB 1.5 ಮೀಟರ್ ಡಿವೈಡೆಡ್ ಬೈ AC ಇಸ್ ಈಕ್ವಲ್ಸ್ ಟು ಸೈನ್ 30 ಡಿಗ್ರಿ. ಸೈನ್ 30 ಡಿಗ್ರಿ 1.5 ಡಿವೈಡೆಡ್ ಬೈ AC ಇಸ್ ಈಕ್ವಲ್ಸ್ ಟು ಸೈನ್ 30 ಅಂದರೆ 1/2. ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ AC ಇಸ್ ಈಕ್ವಲ್ಸ್ ಟು 1.5 ಇಂಟು 2 ಅಂದರೆ 3 ಮೀಟರ್. ಅಲ್ಲಿಗೆ AC 3 ಮೀಟರ್ ಅಂತ ಹೇಳಿ ಆಯಿತು. ಈ ಜಾರುಬಂಡಿ PR ನೋಡಬೇಕಿದೆ ನೀವಿವಾಗ, PQ ಡಿವೈಡೆಡ್ ಬೈ PR. PQ ಡಿವೈಡೆಡ್ ಬೈ PR ಇಸ್ ಈಕ್ವಲ್ಸ್ ಟು ಸೈನ್ 60. PQ ಆಪೋಸಿಟ್, PR ಹೈಪೋಟೆನಸ್, ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಅಂತ ಹೇಳಿದರೆ ಸೈನ್ 60 ಡಿಗ್ರಿ ಅಂದರೆ ಸೈನ್ 6, ಸೈನ್ R. ಸೊ PQ ಡಿವೈಡೆಡ್ ಬೈ PR ಇಸ್ ಈಕ್ವಲ್ಸ್ ಟು ಸೈನ್ 60 ಡಿಗ್ರಿ. PQ ಎಷ್ಟಿದೆ 3 ಡಿವೈಡೆಡ್ ಬೈ PR ಇಸ್ ಈಕ್ವಲ್ಸ್ ಟು ಸೈನ್ 60 √3/2. ಅಲ್ಲಿಗೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 6 ಡಿವೈಡೆಡ್ ಬೈ √3 ಇಸ್ ಈಕ್ವಲ್ಸ್ ಟು PR. ಸೊ ಇದನ್ನು ಅಗೇನ್ 6/√3 ಇಂಟು √3/√3. √3 ಇಂಟು √3 ಅಂತ ಹೇಳಿದ್ರೆ 3 ಅಂಶದಲ್ಲಿ 6 ಇಂಟು √3, 3 2 6 ಕ್ಯಾನ್ಸಲ್ ಆಗುತ್ತೆ. ಸೊ ಅಲ್ಲಿಗೆ 2 ಇಂಟು √3 ಮೀಟರ್. PR ಎಷ್ಟು ಬಂತು 2 ಇಂಟು √3 ಮೀಟರ್. 2 ಜಾರುಬಂಡಿದು ಕೊಟ್ಟಿದ್ದಾರೆ ಅವರು, ಒಂದು 1.5 ಮೀಟರ್ ಜೊತೆಗೆ 30 ಡಿಗ್ರಿ ಕೋನ, ಇನ್ನೊಂದು 3 ಮೀಟರ್ 60 ಡಿಗ್ರಿ ಕೋನ. ಇಲ್ಲಿ AC ಎತ್ತರ ಎಷ್ಟು ಅಥವಾ ಜಾರುಬಂಡಿ ಎತ್ತರ ಎಷ್ಟು ಅಂತ ಹೇಳಿ ನೋಡಬೇಕಿತ್ತು. AB ಡಿವೈಡೆಡ್ ಬೈ AC, ಆಪೋಸಿಟ್ ಬೈ ಹೈಪೋಟೆನಸ್ 1.5 ಇದೆ. ಸೊ ಆಪೋಸಿಟ್ ಬೈ ಹೈಪೋಟೆನಸ್ ಅಂತ ಹೇಳಿದರೆ ಸೈನ್ 30 ಡಿಗ್ರಿ. 1.5 ಬೈ AC ಇಸ್ ಈಕ್ವಲ್ಸ್ ಟು ಸೈನ್ 30 ಅಂತ ಹೇಳಿದರೆ 1/2. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ದೀವಿ, AC 3 ಮೀಟರ್. ಅದೇ ಥರ ಇಲ್ಲಿರೋ ಜಾರುಬಂಡಿ 3 ಮೀಟರ್, PR ಅನ್ನ ಎತ್ತರ ಎಷ್ಟು ಅಂತ ಹೇಳಿ ನೋಡಬೇಕಿತ್ತು. ಇದೇ ಥರ ಮಾಡ್ತಾ ಹೋಗಿದ್ದೀವಿ, ಆಪೋಸಿಟ್ ಬೈ ಹೈಪೋಟೆನಸ್ ಅಂದರೆ ಸೈನ್ 60 ಡಿಗ್ರಿ. PQ ಬೈ PR ಇಸ್ ಈಕ್ವಲ್ಸ್ ಟು ಸೈನ್ 60 ಡಿಗ್ರಿ. PQ 3 ಮೀಟರ್ ಇದೆ ಅಂತ ಹೇಳಿದರು. PR ಇಸ್ ಈಕ್ವಲ್ಸ್ ಟು ಸೈನ್ 60 √3/2. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 6/√3. ಮತ್ತೆ ಸಿಂಪ್ಲಿಫೈ ಮಾಡ್ತಾ ಹೋಗಿದ್ದೀವಿ, 2 ಇಂಟು √3 ಮೀಟರ್.
ಗೋಪುರದ ಪಾದದಿಂದ 3 ಮೀಟರ್ ದೂರದ ನೆಲದ ಮೇಲಿನ ಒಂದು ಬಿಂದುವಿನಿಂದ ಗೋಪುರದ ತುದಿಯನ್ನು ನೋಡಿದಾಗ ಉಂಟಾಗುವ ಉನ್ನತ ಕೋನವು 30 ಡಿಗ್ರಿ ಆದರೆ ಗೋಪುರದ ಎತ್ತರವನ್ನು ಕಂಡುಹಿಡಿಯಿರಿ. ಒಂದು ಟವರ್ ಇದೆ ಅಂತ ಹೇಳಿದರೆ, ಸೊ ಗೋಪುರದ ಪಾದದಿಂದ 30 ಮೀಟರ್ ದೂರ, ಈ ಟವರಿನ ಪಾದದಿಂದ 30 ಮೀಟರ್ ದೂರದಲ್ಲಿ ಒಂದು ಬಿಂದುವಿನಿಂದ ಗೋಪುರದ ತುದಿಯನ್ನು ನೋಡಿದಾಗ, ಈ ಟವರಿನ ತುದಿಯನ್ನು ನೋಡಿದಾಗ ಉನ್ನತ ಕೋನ ಉಂಟಾಗುತ್ತೆ. ಆ ಉನ್ನತ ಕೋನ ಎಷ್ಟಿದೆ ಅಂತ ಹೇಳಿದರೆ 30 ಡಿಗ್ರಿ ಇದೆ. ಹಾಗಾದರೆ ಗೋಪುರದ ಎತ್ತರವನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ಕೂಡ AB-ನ ಎತ್ತರ ಎಷ್ಟು ಅಂತ ಹೇಳಿ ನೋಡಬೇಕು. ಗೋಪುರದ ಎತ್ತರ AB ಅಂತ ಹೇಳಿ ತಗೊಂಡಿದ್ದೀವಿ. B-ಇಂದ C-ಗೆ ಗೋಪುರದ ಬುಡದಿಂದ ಇಲ್ಲಿ ಒಂದು ಬಿಂದು ಇದೆ ಅಥವಾ ಒಂದು ಪಾಯಿಂಟ್ ಇದೆ, ಅಲ್ಲಿಗೆ 30 ಮೀಟರ್ ಡಿಸ್ಟೆನ್ಸ್ ಇದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಗೋಪುರದ ಇಲ್ಲಿ ಬಿಂದುವಿನಿಂದ ಗೋಪುರದ ತುದಿಯನ್ನು ನೋಡಿದಾಗ ಒಂದು ಉನ್ನತ ಕೋನ ಉಂಟಾಗುತ್ತೆ, ಅದು 30 ಡಿಗ್ರಿ ಅಂತ ಹೇಳಿದ್ದಾರೆ. ಹಾಗಾದರೆ ಗೋಪುರದ ಎತ್ತರ ಎಷ್ಟು ಅಂತ ಹೇಳಿ ನೋಡಬೇಕು. ಆಪೋಸಿಟ್, ಇದು ಹೈಪೋಟೆನಸ್ ಸೈಡ್. ಇವಾಗ ನಮಗೆ AB ಬೇಕಾಗಿದೆ. ಸೊ AB ಡಿವೈಡೆಡ್ ಬೈ BC. ಆಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್, ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ ಬಾಹು ಅಂತ ಹೇಳಿದ್ರೆ ಟ್ಯಾನ್ C. ಅಲ್ಲಿಗೆ AB ಡಿವೈಡೆಡ್ ಬೈ BC ಎಷ್ಟಿದೆ? 30 ಮೀಟರ್ ಇಸ್ ಈಕ್ವಲ್ಸ್ ಟು ಟ್ಯಾನ್ 30 ಡಿಗ್ರಿ. AB ಡಿವೈಡೆಡ್ ಬೈ 30 ಇಸ್ ಈಕ್ವಲ್ಸ್ ಟು ಟ್ಯಾನ್ 30 1/√3 ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ AB ಇಸ್ ಈಕ್ವಲ್ಸ್ ಟು 30 ಡಿವೈಡೆಡ್ ಬೈ √3. ಇದನ್ನು ಮತ್ತೆ ಸಿಂಪ್ಲಿಫಿಕೇಶನ್ ಹಿಂಗೆ ಮಾಡ್ತಾ ಹೋಗ್ತೀರಾ, 30 ಡಿವೈಡೆಡ್ ಬೈ √3 ಇಂಟು √3 ಬೈ √3 ಇಸ್ ಈಕ್ವಲ್ಸ್ ಟು √3 ಇಂಟು √3 3 ಅಂಶದಲ್ಲಿ 30 ಇಂಟು √3 3 10 ಕ್ಯಾನ್ಸಲ್ ಆಗುತ್ತೆ. ಸೊ ಅಲ್ಲಿಗೆ 10 ಇಂಟು √3 ಮೀಟರ್. ಹಾಗಾದರೆ ಗೋಪುರದ ಎತ್ತರ 10 ಇಂಟು √3 ಮೀಟರ್. ಸೊ ಸೆಂಟೆನ್ಸಲ್ಲಿ ನೀವು ಕೊನೆದಾಗ ಆನ್ಸರ್ ಬರೀಲೇಬೇಕಾಗತ್ತೆ. ಗೋಪುರದ ಎತ್ತರ ಇಸ್ ಈಕ್ವಲ್ಸ್ ಟು AB ಇಸ್ ಈಕ್ವಲ್ಸ್ ಟು 10 ಇಂಟು √3 ಮೀಟರ್. ಒಂದು ಗೋಪುರ ಇದೆ, ಗೋಪುರದ ತುದಿಯಿಂದ 30 ಮೀಟರ್ ಡಿಸ್ಟೆನ್ಸಲ್ಲಿ 30 ಮೀಟರ್ ದೂರದಲ್ಲಿ ಒಂದು ಬಿಂದು ಇದೆ. ಅಲ್ಲಿಂದ ಗೋಪುರದ ತುದಿಯನ್ನು ನೋಡಿದಾಗ ಒಂದು ಉನ್ನತ ಕೋನ ಉಂಟಾಗುತ್ತೆ, ಅದು 30 ಡಿಗ್ರಿ ಇದೆ. ಇಷ್ಟಿದ್ದಾಗ AB ಅಥವಾ ಗೋಪುರದ ಎತ್ತರ ಎಷ್ಟು ಅಂತ ಹೇಳಿ ನೋಡಿ ಅಂತ ಹೇಳಿ ಕೊಟ್ಟಿದ್ರು. AB ಡಿವೈಡೆಡ್ ಬೈ BC ಅಂತ ಹೇಳಿ ನಾವು ರೇಷಿಯೋ ತಗೊಂಡ್ರೆ, ಆಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಅನ್ನೋದು ಟ್ಯಾನಿನ ರೇಷಿಯೋ, ಟ್ಯಾನ್ C. AB ಬೈ BC 30 ಮೀಟರ್ ಅಂತ ಹೇಳಿ ಕೊಟ್ಟಿದ್ರು. 30 ಇಸ್ ಈಕ್ವಲ್ಸ್ ಟು ಟ್ಯಾನ್ 30 ಡಿಗ್ರಿ. ಟ್ಯಾನ್ 30 ಅಂದರೆ 1/√3 ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ 30/√3 ಇಸ್ ಈಕ್ವಲ್ಸ್ ಟು AB. ಸೊ 30/√3 ಇಂಟು √3/√3 √3 3 ಅಂಶದಲ್ಲಿ 30 ಇಂಟು √3 3 3 10 ಕ್ಯಾನ್ಸಲ್ ಆಗಿ ಉಳಿದದ್ದು 10 ಇಂಟು √3 ಮೀಟರ್. ಇದು ಗೋಪುರದ ಎತ್ತರ. ಸೊ ಇವಾಗ ನಿಮಗೆ ಕ್ಷಿತಿಜ ಮಟ್ಟ, ಉನ್ನತ ಕೋನ, ದೃಷ್ಟಿರೇಖೆ ಮತ್ತು ಅವನತ ಕೋನ ಅಂದ್ರೆ ಏನು ಅಂತ ಹೇಳಿ ಗೊತ್ತಾಗಿದೆ. ನಮ್ಮ ಐಸೈಟಿಂದ ಅಥವಾ ನಮ್ಮ ಕಣ್ಣಿನಿಂದ ಹಿಂಗೆ ಸ್ಟ್ರೈಟ್ ನೋಡಿದ್ರೆ ಅದನ್ನು ಕ್ಷಿತಿಜ ರೇಖೆ ಅಂತ ಹೇಳಿ ಕರಿತೀವಿ. ಸೊ ಮೇಲ್ಗಡೆ ಏನಾದ್ರು ವಸ್ತು ನೋಡುವಾಗ ಅಥವಾ ಕೆಳಗಡೆ ನಾವೇನಾದ್ರು ವಸ್ತು ನೋಡುವಾಗ ಅಲ್ಲೊಂದು ಲೈನ್ ಕ್ರಿಯೇಟ್ ಆಗುತ್ತೆ, ಆ ಲೈನನ್ನು ನಾವು ದೃಷ್ಟಿರೇಖೆ ಅಂತ ಹೇಳಿ ಕರಿತೀವಿ. ನಮ್ಮ ಕ್ಷಿತಿಜ ಮಟ್ಟ ಮತ್ತು ದೃಷ್ಟಿರೇಖೆ ಮೇಲ್ಗಡೆ ನೋಡಿದಾಗ ಕ್ಷಿತಿಜ ಮಟ್ಟ ಮತ್ತು ದೃಷ್ಟಿರೇಖೆ ಮಧ್ಯ ಒಂದು ಕೋನ ಉಂಟಾದರೆ ನಾವು ಅದನ್ನು ಉನ್ನತ ಕೋನ ಅಂತ ಹೇಳಿ ಕರಿತೀವಿ. ಅದೇ ಥರ ಕೆಳಗಡೆ ಏನೋ ಒಂದು ವಸ್ತು ನೋಡ್ತಾ ಇರ್ತೀವಿ, ಕೆಳಗೆ ನೋಡುವಾಗ ಒಂದು ದೃಷ್ಟಿರೇಖೆ ಬರುತ್ತೆ, ಅಲ್ಲಿ ಆ ದೃಷ್ಟಿರೇಖೆ ಮತ್ತು ಕ್ಷಿತಿಜ ಮಟ್ಟ ಇದೆರಡರ ಮಧ್ಯೆ ಕೋನ ಉಂಟಾದರೆ ಅದನ್ನು ಅವನತ ಕೋನ ಅಂತ ಹೇಳಿ ಕರಿತೀವಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನು ಮುಂದಿನ ಲೆಕ್ಕಗಳನ್ನು ನೋಡ್ತಾ ಹೋಗೋಣ. ಥ್ಯಾಂಕ್ ಯು.